3 ಜಿಲ್ಲೆ ಅಂದರೆ ಸಹ ಬೆಳಗಾವಿ 1, 2 ಗೋಕಾಕ್, 3ನೇದು ಚಿಕ್ಕೋಡಿ. ನಮ್ಮ ನಿರ್ಧಾರ ಮಾಡಲಿ ಆದಷ್ಟು. ಆದರೆ ಇನ್ನುಳಿದ ಕಡೆಗಳಿಂದ ಒಂದಿಷ್ಟು ಒತ್ತಡ ಬಂದು ಅಲ್ಲೇ ನಿಲ್ಲಲಿಕ್ಕತ್ತದ. ಸ್ವತಃ ಬೆಳಗಾವಿಯಲ್ಲಿ ಒತ್ತಡ ಅದು. ಯಾಕಂದ್ರೆ ಒಂದೇಳಿ ಗೋಕಾಕ್ ಮತ್ತು ಚಿಕ್ಕೋಡಿ 2 ಜಿಲ್ಲೆ ಆದರೆ ಅಲ್ಲಿ ಹೋಗಿ ಜನ ಕಡಿಮೆ ಬಿಡ್ತಾರೆ. ಏಕಾಏಕಿ ಅಲ್ಲಿ ವ್ಯಾಪಾರ ಕಡಿಮೆ ಆಗ್ತದೆ, ಅಲ್ಲಿ ವಕೀಲರಿಗೆ ಉದ್ಯೋಗ ಕಡಿಮೆ ಆಗ್ತವೆ, ಜಿಲ್ಲಾ ಮಟ್ಟದ ವ್ಯವಹಾರಗಳು ಸ್ತಬ್ಧ ಆಗ್ತವೆ, ಅವ್ರು ಕಡಿಮೆ ಆಗ್ತವೆ, ಲಾಭ ಕಡಿಮೆ ಆಗ್ತದೆ. ಅದಕ್ಕಾಗಿ ಸ್ವತಃ ಅಲ್ಲಿಯ ಕಲಾಕಾರರಿರ್ಬೋದು, ಕವಿಗಳಿರ್ಬೋದು, ಲೇಖಕರಿರ್ಬೋದು, ಅಥವಾ ಬೆಳಗಾವಿ ಹೊಡಿದಪ್ಪ ಅಂದರೆ ಮಹಾರಾಷ್ಟ್ರ ಹೋಗ್ತದೆ ಅನ್ನುವಂಥ ಭಯವನ್ನು ಹುಟ್ಟಿಸುವಂಥದ್ದು ಮತ್ತೇನೋ ಕಾರಣಕ್ಕಾಗಿ ಇವು ತಲೆ ಹಿಡಿತಾ ಬಂದಿದ್ದು ನಾವು ಈಗಾಗಲೇ ಅನೇಕ ಸಲ ನೋಡಿದ್ವಿ ಇದನ್ನು. ಮತ್ತು ಅವರು ಹೇಳೋದನ್ನು ನೋಡಿದರೆ, ಸತೀಶ್ ಅವರು ನೋಡಿದ್ರೆ ನಮ್ಮೊಬ್ಬರಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸೂಕ್ಷ್ಮವಾಗಿ ಹೇಳಿದ್ದಾರೆ ಅವರು. ಕೆಲವು ಮೊಂಡರಿಂದ ಅಂದರೆ ಯಾರು ಏನು ನೀವು ತಿಳ್ಕೊಳ್ಳೋದು ನಾವು ತಿಳ್ಕೊಳ್ಳೋದು, ಮತ್ತು ಅವ್ರ ಸ್ವಭಾವತೆ ಗೊತ್ತದ. ಮೌನಾಗಿ ಮಾತಾಡಿ ಕೂತ್ ಬಿಡೋದಪ್ಪ, ಅನಿವಾರ್ಯ ಬಂದಾಗ ಅಷ್ಟೇ ಮಾತಾಡೋದು. ಮತ್ತು ಅದ್ರ ಜೊತೆ ಇನ್ನೊಂದಿಲ್ಲ ಒಂದು ವಿಷಯ ಪ್ರಸ್ತಾಪ ಆಗಿದೆ ಆ ಸಂದರ್ಭದಲ್ಲೇ, ರಿಪೋರ್ಟ್ದಲ್ಲೇ. ಗೋಕಾಕದಲ್ಲಿ ಜಿಲ್ಲಾ ಆಸ್ಪತ್ರೆ ಘೋಷಿಸಲಾಗಿದೆ. ಅಲ್ಲಿ ಶಿಕ್ಷಣ ಮಾಡಿದೆವು, ಇಲ್ಲಿ ಜಿಲ್ಲಾನ ಮಟ್ಟದಲ್ಲಿ ನಾವು ಇಲ್ಲಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಾಡ್ತಾ ಇದ್ದೀವಿ ಅನ್ನೋ ಘೋಷಣೆ ಮಾಡಿದ್ದಾರೆ. ಆದರೆ ಒಂದೊಂದು ಹೆಜ್ಜೆ ಗೋಕಾಕ್ ಜಿಲ್ಲಾ ಮಾಡೋ ಕಡೆ ಅವ್ರು ಇಡ್ತಾ ಇದ್ದಾರೆ ಅನ್ನುವಂಥದ್ದು ಸೂಚ್ಯವಾಗಿ ಜನರ ಮುಂದೆ ಇಟ್ಟಿದ್ದಾರೆ ಅವರು. ಇನ್ನುಳಿದಂತೆ ಆ್ಯಸ್ ಯೂಸ್ವಲ್ ಮೇಲ್ಸೇತುವೆ, ಅದು ಇದು ಸ್ಮಾರ್ಟ್ ಸಿಟಿ, ಇದ್ರ ಬಗ್ಗೆ ಅವರು ಏನೇನು ಅವ್ರಿಗೆ ಭಾವನೆಗಳಿದ್ದಾವೆ ಅಭಿವೃದ್ಧಿ ಬಗ್ಗೆ ಅವ್ರು ಮಾತಾಡ್ಕೊಂಡಿದ್ದಾರೆ. ಆದರೆ ಗೋಕಾಕ್ ಜಿಲ್ಲೆ ಮತ್ತು ಚಿಕ್ಕೋಡಿ ಜಿಲ್ಲೆಯವರಿಗೆ ಮಾತ್ರ ಇವೆರಡು ಘಟನೆಗಳಿಂದ ವಿಶೇಷವಾಗಿ 3 ಜಿಲ್ಲೆ ಆಗಬಹುದಾ ಸಮೀಪದಲ್ಲಿ ಅಂತೇಳಿ. ಯಾಕಂದ್ರೆ ಬಜೆಟ್ದಾಗ ಘೋಷಣೆ ಮಾಡೋದೇನು ಅವಶ್ಯ ಇಲ್ಲರಿ, ಊಟ ಆಮೇಲೆ ಮಾಡಲಿಕ್ಕೆ ಬರ್ತಾನೊಂದು ಮತ್ತೊಂದು ಮಾತಾಡಿದ್ದಾರೆ. ಅಂದರೆ ಆದರೂ ಆಗಬಹುದು ಇವು ಜಿಲ್ಲೆಗಳು ಅಂತ. ಅದಕ್ಕಾಗಿ ಇಲ್ಲಿ ಇನ್ನು ಚಿಕ್ಕೋಡಿ ಹೋರಾಟಗಾರರಾಗಿರ್ಬೋದು, ಜಿಲ್ಲಾ ಆಗಲಿ ಅಂತೇಳಿ, ಬೆಳಗಾವಿ ಇದು ನಮ್ಮ ಗೋಕಾಕದವರಾಗಿರ್ಬೋದು, ಈ ದಿಶೆಯಲ್ಲಿ ಇನ್ನಷ್ಟು ಚರ್ಚೆಗಳನ್ನ ಮಾಡ್ತಾರೆ. ಮತ್ತೇನು ಮಾಡಲಿಕ್ಕೆ